ಶ್ರೀ ಆದಿಶಕ್ತಿ ಪೂಜಮ್ಮ ದೇವಿ, ದಾಳಮ್ಮ ದೇವಿ ಹಾಗೂ ಚೌಡೇಶ್ವರಿ ದೇವಿಯ ನೂತನ ಸ್ಥಿರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ನೂತನ ದೇವಾಲಯ ಉದ್ಘಾಟನಾ ಮಹೋತ್ಸವ. ಹೆಸರುಘಟ್ಟ ಹೋಬಳಿ ಕೆಂಪಾಪುರ ಗ್ರಾಮದಲ್ಲಿ ಶ್ರೀ ಆದಿಶಕ್ತಿ ಪೂಜಮ್ಮ ದೇವಿ, ದಾಳಮ್ಮ ದೇವಿ ಹಾಗೂ ಚೌಡೇಶ್ವರಿ ದೇವಿಯ ನೂತನ ಸ್ಥಿರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ನೂತನ ದೇವಾಲಯದ ಉದ್ಘಾಟನೆ ಮಹೋತ್ಸವ ನಡೆಯಿತು. ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ಅಮ್ಮನವರ ಸ್ಥಿರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಸಂಧಾನ ಪ್ರಾಣ ಪ್ರತಿಷ್ಠಾಪನೆ, ಪಂಚಾಮೃತ ಅಭಿಷೇಕ, ಅಲಂಕಾರ, ನಂತರ ಪ್ರತಿಷ್ಠಾಪನಾಂಗ ಹೋಮ, ಸರ್ವಶಕ್ತಿ ತತ್ವನ್ಯಾಸ ಪೂರ್ವಕ ಕಳಾ ಹೋಮ ನಡೆಯಿತು. ನಂತರ ದೇವಾಲಯಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಮಾಡಲಾಯಿತು. ಪ್ರತಿಷ್ಠಾಪನೆಯನ್ನ ವೇದಬ್ರಹ್ಮ ಶ್ರೀ ರಾಜೇಶ್ ಆಚಾರ್ಯ, ವೀರಬ್ರಹ್ಮೇಂದ್ರಾಚಾರ್ಯ, ಶ್ರೀಧರ್ ಆಚಾರ್ಯ, ಶೈವಗಮ ಪ್ರವೀಣ್ ವಿದ್ವಾನ್, ಶ್ರೀ ಹರ್ಷಿತಾಚಾರ್ಯ, ಎಂ ಕಾಳಿನಹಳ್ಳಿ ಇವರ ಆಚಾರ್ಯತ್ವದಲ್ಲಿ ನಡೆಯಿತು. ಇದೇ ಸಂದರ್ಭದಲ್ಲಿ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್, ದಾಸರಹಳ್ಳಿ ಕಾಂಗ್ರೆಸ್ ಮುಖಂಡರಾದ ನಾಗಭೂಷಣ್, ಹಿರಿಯ ಗುತ್ತಿಗೆದಾರರಾದ ಬೈಲಪ್ಪ, ಕಸಗಟ್ಟಪುರ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವಮಾದಪ್ಪ, ಮುಖಂಡರಾದ ಟಿ ಶ್ರೀನಿವಾಸ್, ದೇವಸ್ಥಾನದ ಪ್ರಧಾನ ಅರ್ಚಕರಾದ ನರಸಿಂಹಮೂರ್ತಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಉಪಸ್ಥಿತರಿದ್ದು ದೇವಿಯ ದರ್ಶನ ಪಡೆದರು. ದೇವಸ್ಥಾನ ಸ್ವಾಮಿ ನಮ್ಮ ತಂದೆಯ ಕಾಲದಿಂದ ಮಾಡ್ತಾಯಿದ್ರು. ನಮ್ಮ ತಂದೆಯರು ತೀರ್ಕೊಂಡ್ರು. ಆಮೇಲೆ ನಾನು ಪಟ್ಟ ಕಟ್ಟಿ ನನಗೆ ದೇವರಿಗೆ ಪೂಜೆ ಮಾಡೋಂಗೆ ಇದು ಮಾಡಿದ್ದಾರೆ. ಇವಾಗ ಎಷ್ಟು 25-30 ವರ್ಷ ಆಗಿರ್ಬೇಕು ನಾನು ಮಾಡ್ದಾಗಿಲ್ಲ. 25-30 ವರ್ಷದಿಂದ ನಾನು ಮಾಡ್ತಾಯಿದ್ದೀನಿ. ಒಂದು ಈ ತಾಯಿ ಗುಡಿಗೆ ಎಲ್ಲರೂ ಬಂದರೆ ಒಳ್ಳೆಯದಾಗುತ್ತೆ, ಕೆಟ್ಟದ್ದಾಗದೆ ಅಂತ ಯಾರೂ ಹೋಗಿಲ್ಲ, ಎಲ್ಲ ಒಳ್ಳೆಯದು ಅಂತ ಬರ್ತಾಯಿದ್ದಾರೆ ಸ್ವಾಮಿ. ಇಷ್ಟು ಇದಾಗಿ ಇಲ್ಲಿ ನಿಂತಿದೆ. ಗ್ರಾಮನ ರಕ್ಷಣೆ ಮಾಡ್ಕೊಂಡು ಹೋಗ್ತಾವೆ. ಈ ಗ್ರಾಮನ ರಕ್ಷಣೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾವು ಈ ಊರಿಗೆ ಹೊಸದಾಗಿ ಬಂದಾಗ ಚಿಕ್ಕ ದೇವಸ್ಥಾನ ಇತ್ತು. ನಮ್ಮ ಅತ್ತೆ, ನಮ್ಮ ಮಾವರು, ನಮ್ಮ ಯಜಮಾನರು, ಅತ್ತೆ ಎಲ್ಲ ಇದ್ದರು. ಆವಾಗ ಚಿಕ್ಕ ದೇವಸ್ಥಾನ ಇದ್ದು ಇವತ್ತು ದೊಡ್ಡದಾಗದೆ ಸಂತೋಷ ಇರಲಿ. ನಮ್ಮ ಅರ್ಚಕರು ತುಂಬ ಚೆನ್ನಾಗಿ ನಡೆಸ್ಕೊಂಡ್ರು. ಹೋಮ ಎಲ್ಲ 3 ದಿವಸದಿಂದ ಚೆನ್ನಾಗಿ ಹೋಮ ಎಲ್ಲ ಆಯಿತು. ತುಂಬ ಖುಷಿ ಆಯಿತು. ಎಲ್ಲ ಅರ್ಚಕರಿಗೂ, ಇಬ್ಬರು ಅರ್ಚಕರು ನನಗೆ ಭಾಳ ಖುಷಿ ಆಯಿತು. ನಮ್ಮೆಲ್ಲರಿಗೂ 3 ದಿವಸದಿಂದನೂ ಭಾಳ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ನಮಗೆ ಎಲ್ಲರಿಗೂ ತುಂಬ ಖುಷಿಯಾಗಿದೆ. ಮುಂದಕ್ಕೂ ಹಿಂಗೆ ನಡ್ಸ್ಕೊಡ್ಲಿ ಅಂತ ಕೇಳ್ಕೊತಾ ಇದ್ದೀವಿ. ನಾವು ಚಿಕ್ಕ ಹುಡುಗರಿಂದನೂ ನಮ್ಮ ತಂದೆ ಕಾಲದಿಂದನೂ ಇಲ್ಲಿ ತುಂಬ ಚಿಕ್ಕದಾಗಿತ್ತು ಗುಡಿ. ಇವಾಗ ವರ್ಷಕ್ಕೆ ಎಲ್ಲ ಕಡೆ ಹಿಂಗೆ ಅಭಿವೃದ್ಧಿ ಆದಂಗೆ ಇಲ್ಲೂ ಅಮ್ಮ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ. ಬಂದಂಥ ಭಕ್ತಾದಿಗಳಿಗೆ ಅವರು ಲೇಟು, ಏನೇ ಒಂದು ವಚನ ಕೊಡಬೇಕಾದ್ರೂ ಲೇಟು, ಆದರೆ ಕೆಲಸ ಅಂತೂ 100% ಆಗುತ್ತೆ. ಆ ಥರದಲ್ಲಿ ಎಲ್ಲ ಗ್ರಾಮಕ್ಕೂ, ಅಕ್ಕಪಕ್ಕ ಗ್ರಾಮದಿಂದ ಮತ್ತು ಕೆಂಪಾಪುರ ಗ್ರಾಮದಲ್ಲೂ ಮತ್ತು ಯುವಕರಿಗೂ ಯುವತಿಯರಿಗೂ ಎಲ್ಲ ಅವ್ರು ಬಂದು ಕೇಳ್ಕೊಂಡು ಭಕ್ತಿಯಿಂದ ಏನು ಕೇಳ್ಕೊಂಡು ಹೋಗಿ ಆ ಕೆಲಸವನ್ನು ನೆರವೇರಿಸ್ಕೊಡ್ತಾಳಮ್ಮ. ಅದರಿಂದ ಇವತ್ತು ದಿನ ಎಲ್ಲರೂ ಯಾರು ಒಬ್ಬರೇನು ಮಾಡಿಲ್ಲ, ಎಲ್ಲರೂ ಸೇರಿ ಆ ಕಷ್ಟವನ್ನು ಅಮ್ಮ ಹೊಡೆದಿರೋದ್ರಿಂದ ಎಲ್ಲರೂ ಮುಂದಾಳಾಗಿ ನಿಂತ್ಕೊಂಡು ಅವರು ಎಲ್ಲ ಒಂದೊಂದು ವಹಿಸ್ಕೊಂಡು ಈ ಚಿಕ್ಕದಾಗಿರೋದು ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ಅಮ್ಮ. ಮತ್ತು ಇವಾಗ ಪೂಜಮ್ಮ ತಾಯಿ, ದಾಳಮ್ಮ ದೇವಿ ಬರೀ ದೀಪದಲ್ಲಿತ್ತು. ಇವತ್ತು ವಿಗ್ರಹವನ್ನು ಅಮ್ಮ ಮಾಡಿಸ್ಕೊಂಡಿದ್ದಾಳೆ ಭಕ್ತಾದಿಗಳ ಕಡೆಯಿಂದ. ಅದೇ ರೀತಿ ಇನ್ನು ಮತ್ತೆ ಆಲದ ಮರ ಇತ್ತು. ಆಲದ ಮರದಲ್ಲಿ ಒಂದು ನಿಜ ರೂಪವೇ ಅಮ್ಮ ಉದ್ಭವ ಆಗಿ ಜನಕ್ಕೆ ಎಲ್ಲರಿಗೂ ದಕ್ಷಿಣೆ ಕೊಟ್ಟು ಅವೆಲ್ಲೂ ಇವತ್ತು ಚೌಡೇಶ್ವರಿ ಅಮ್ಮನ ವಿಗ್ರಹನೂ ತಮ್ಮಂದು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಸುಮಾರು ಸ್ವಾಮೀಜಿಯವರು ಬಂದು ಇದಾಗಲೇ ಆಗಿ 1 ತಿಂಗಳಾಗಬೇಕಾಯ್ತು, ಸ್ವಲ್ಪ ವಿಳಂಬ ಆಯಿತು. ಹೀಗೆ ಕಾರಣಾಂತರದಿಂದ ಇವಾಗ 3 ದಿನದ ಕಾರ್ಯಕ್ರಮವನ್ನು ನಮ್ಮ ಗುರುಗಳು
ತುಂಬ ಅಭಿವೃದ್ಧಿ ಒಳಗೆ ಎಲ್ಲ ಭಕ್ತಾದಿಗಳು ಎಲ್ಲ ಬಂದು ವಾಲಂಟ್ರಿಗೆ ಯಾರನ್ನ ನಾವೇನು ಬನ್ನಿ ಅಂತ ಇದು ಮಾಡಿಲ್ಲ. ಸ್ವಾಮಿಯವರು ಇಲ್ಲಿ ಪ್ರತಿಷ್ಠಾಪನೆ ಮಾಡೋದು ನೋಡೇ ಸುಮಾರು ಜನ ಬಂದು ಅಕ್ಕಪಕ್ಕ ಊರಿನವರು ಮತ್ತು ಊರಿನವರು ಅಕ್ಕಪಕ್ಕ ಲೆವೆಟ್ಟು ಇವಾಗ ತುಂಬ ಚಿಕ್ಕದಾಗಿತ್ತು ಕೆಂಪಾಪುರನು, ಇವಾಗ ದೊಡ್ಡದಾಯಿತು. ಹಂಗೇನೆ ಅಮ್ಮನೂ ದೊಡ್ಡದಾಗಿ ಚಿಕ್ಕದಾಗಿದ್ದ ಗುಡಿ ಇವತ್ತು ಅಭಿವೃದ್ಧಿಯಾಗಿದ್ದು ತುಂಬ ದೊಡ್ಡದಾಗಿ ಹೆಚ್ಚಿನ ರೀತಿಯಲ್ಲಿ ಇದಾಗ್ತಿದೆ. ಇನ್ನು ಮುಂದೇನು ಇದೇ ಥರ ಇನ್ನೂ ಬೆಳವಣಿಗೆ ಆಗಿ ಎಲ್ಲರಿಗೂ ಅಭಿವೃದ್ಧಿ ಕೊಟ್ಕೊಂಡು ಅಮ್ಮ ಎಲ್ಲರಿಗೂ ಕಷ್ಟನ ಹೊಡೆದವ್ರದ್ದು ಹಣ ಐಶ್ವರ್ಯನ ಕೊಟ್ಟು ಅಮ್ಮ ಕಾಪಾಡಲಿ ಅಂತ ಹೇಳಿ ಜನಗಳಿಗೆ ನಾನು ಈ ಮಾಧ್ಯಮ ಮುಖಾಂತರ ಎಲ್ಲರಿಗೊಂದು ತಿಳುವಳಿಕೆ ಕೊಟ್ಟು ಮಾಧ್ಯಮ ಮುಖಾಂತರ ಎಲ್ಲ ಇನ್ನೂ ಭಕ್ತಾದಿಗಳು ಜಾಸ್ತಿ ಬರಲಿ ಎಂದು ಒಂದು ಕೇಳ್ಕೊಳ್ತಾ ಇದ್ದೀವಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ह्रीङ्कारासनकल्पितां नरसिकां सौक्लीं कलाविप्रति सुवर्णां भरदारिणीं वरसदातनोज्ज्वलां वन्दे पुस्तकमाशङ्किलां सुपूरितामज्ज्वलां वां गौरीं त्रिपुरां परात्परकला ಶ್ರೀಚಕ್ರಸಂಚಾರಿಣಿ. ಆದಿಶಕ್ತಿಯಾತ್ಮಿಕೆಯಾಗಿರತಕ್ಕಂಥ ತ್ರಿಕಾಲ ಜ್ಞಾನ ಸಂಪನ್ನಳಾಗಿರತಕ್ಕಂಥ ಶ್ರೀ ಪೂಜಮ್ಮ ದೇವಿ, ದಾಳಮ್ಮ ದೇವಿ ಮತ್ತು ಚೌಡೇಶ್ವರಿ ದೇವಿಯವರ ಸ್ಥಿರಮೂರ್ತಿ ಪ್ರತಿಷ್ಠಾಪನಾ ಪೂಜಾ ಕಾರ್ಯಕ್ರಮಗಳು ದಿನಾಂಕ 27ರಿಂದ 1ನೇ ತಾರೀಕಿನವರೆಗೂ ವಿಶೇಷವಾಗಿ 3 ದಿವಸಗಳ ಕಾಲ ಈ ಒಂದು ಕ್ಷೇತ್ರ ಕೆಂಪಾಪುರ ಗ್ರಾಮದಲ್ಲಿ ನೆಲೆಯಾಗಿರತಕ್ಕಂಥ ಪೂಜಮ್ಮ ದೇವಿಯವರ ಸನ್ನಿಧಾನದಲ್ಲಿ ನೆರವೇರಿದೆ. ಮೊದಲನೇ ದಿವಸ ಸಂಪೂರ್ಣವಾಗಿ ಶಿವಗಂಗೆ ಸಮೀಪದಲ್ಲಿ ಇರತಕ್ಕಂತಹ ದೇವಕನ್ಯೆಯರ ಕೆರೆ ಎಂಬ ಇತಿಹಾಸವುಳ್ಳತಕ್ಕಂಥ ದೇವರ ಅಮಾನಿಕೆರೆಯಲ್ಲಿ ಶ್ರೀಯಮ್ಮನವರನ್ನು ಉತ್ಸವ ಮೂರ್ತಿಯನ್ನು ಆ ಒಂದು ಕ್ಷೇತ್ರಕ್ಕೆ ತೆಗೆದುಕೊಂಡು ಹೋಗಿ ಸಂಪೂರ್ಣವಾಗಿ ಗಂಗಾಸ್ಥಾನ ಅಗ್ರೋದಕಾಹರಣ ಪೂಜೆಯೊಂದಿಗೆ ಪುರಪ್ರವೇಶ ಗ್ರಾಮವನ್ನು ಪ್ರವೇಶ ಮಾಡಿ ಯಾಗಶಾಲೆಯಲ್ಲಿ ಪುಣ್ಯಾಹವಾಚನ ಗಣಪತಿ ಸಹಿತ ಪರಿವಾರ ದೇವತಾ ಆರಾಧನೆಗಳನ್ನು ಮೊದಲನೇ ದಿವಸ ಕಾರ್ಯಕ್ರಮ ಮಾಡಲಾಯಿತು. ಇನ್ನು 28ನೆಯ ತಾರೀಕು ಬೆಳಗ್ಗೆಯಿಂದಲೂ ಕೂಡ ಪರಿವಾರ ದೇವತೆಗಳ ಹೋಮ, ಸಂಪೂರ್ಣವಾಗಿ ಕಳಶ ದೇವತೆಗಳ ಆರಾಧನೆ ಆಯಿತು. ಮಧ್ಯಾಹ್ನ 3 ಗಂಟೆಯಿಂದ ಗಣಪತಿ ಸಹಿತ ನವಗ್ರಹ ದೇವತಾ ಮೃತ್ಯುಂಜಯ ಸ್ವಾಮಿಯವರ ದೇವತಾ ಹೋಮಗಳು, ನಕ್ಷತ್ರ ದೇವತಾ ಹೋಮಗಳು, ಸಪ್ತಮಾತೃಕಾ ನವದುರ್ಗಿ ಅಷ್ಟಮಹಾಲಕ್ಷ್ಮೀ ದೇವಿಯವರ ಹೋಮಾದಿ ಕಾರ್ಯಕ್ರಮಗಳೆಲ್ಲ ನಿನ್ನೆ ಸಮಾಪ್ತಿಯಾಗಿದೆ. ಸಂಪೂರ್ಣವಾಗಿ ಇವತ್ತು ಪ್ರಾತಃ ಕಾಲ ಸಂಪೂರ್ಣವಾಗಿ ಅಮ್ಮನವರನ್ನು ಉಷಃಕಾಲದಲ್ಲಿ ಅಂದರೆ 3:30ಯಿಂದ 4:30 ಅಮ್ಮನವರನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿಷ್ಠಾಪನಾಂಗ ಹೋಮದ ಕಾರ್ಯಕ್ರಮಗಳನ್ನು ಇವತ್ತು ಸಮಾಪ್ತಿ ಮಾಡಿ ಸಂಪೂರ್ಣವಾಗಿ 11:30ರಿಂದ 12:30ಕ್ಕೆ ನಡೆಯತಕ್ಕಂತಹ ಅಭಿಜಿನ್ ಲಗ್ನದಲ್ಲಿ ಮಹಾಮಂಗಳಾರತಿ ಪೂಜಾ ಕಾರ್ಯಕ್ರಮಗಳನ್ನು ನಾವು ಸಂಪೂರ್ಣವಾಗಿ ಮಾಡಿದ್ದೇವೆ. ಈ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಕೆಂಪಾಪುರದ ಗ್ರಾಮಸ್ಥರುಗಳು, ಆಜುಬಾಜು ಗ್ರಾಮಸ್ಥರುಗಳು, ಸಂಪೂರ್ಣವಾಗಿರ್ತಕ್ಕಂಥ ಕ್ಷೇತ್ರದ ಭಕ್ತಾದಿಗಳೆಲ್ಲರೂ ಕೂಡ ಈ ಒಂದು ಅಮ್ಮನವರ ಕೃಪೆಗೆ ಪಾತ್ರರಾಗಿದ್ದಾರೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.